ಸಿದ್ಧಾಂತ ಶಿಖಾಮಣಿಗಿಂತಲೂ ವಚನಗಳು ಪೂರ್ವವಾದ. ವಚನಗಳೇ ಹಳೆಯದು. ಇಷ್ಟೇ ನಮಗೆ ಸಿದ್ಧಾಂತ ಶಿಖಾಮಣಿ ರಚನೆ ಟ್ರಾನ್ಸ್ಲೇಟ್ ಆಗಿರೋದು 1500 ಅಂದ್ರೆ 16ನೇ ಶತಮಾನ, 15-16ನೇ ಶತಮಾನದಲ್ಲಿ. ನೋಡಿ ಒಂದ್ ಹೇಳ್ತೀನಿ, ಭೀಮಾಶಂಕರ ಜಕ್ಕಣಾಚಾರ್ಯರು ಪ್ರಾಚೀನವಾದಂತ ಆಚಾರ್ಯರು ಏಕೋತ್ತರ ಶತಸ್ಥಲ ಅಂತ ಅನ್ನುವಂತಹ ಪುಸ್ತಕದಲ್ಲಿ, ಅವರ ಗ್ರಂಥದಲ್ಲಿ, ನೀಲಕಂಠ ಶಿವಾಚಾರ್ಯರು ಕ್ರಿಯಾಸಾರದಲ್ಲಿ, ಮಗ್ಗೆಯ ಮಾಯಿದೇವರು ತಮ್ಮ ಷಟ್ಪದಿಯೊಂದರಲ್ಲಿ ಬಸವಾದಿ ಶರಣರೇ ತಮ್ಮ ಸಾಧನಾನುಭವದ ಮೂಲಕ ಏಕೋತ್ತರ ಶತಸ್ಥಲವನ್ನು ವಿಶದವಾಗಿ ವಿವೇಚಿಸಿ ಪ್ರತಿಪಾದಿಸಿದವರು ಎಂದು ಹೇಳಿದ್ದಾರೆ. ಇದು 15ನೇ ಶತಮಾನದ ಕೃತಿ. ಇದು ಈ 15ನೇ ಶತಮಾನದಲ್ಲಿ ಯಾವ್ಯಾವ ಕೃತಿಗಳು ಎಷ್ಟೆಷ್ಟು ಶ್ಲೋಕಗಳನ್ನ ಯಾರ್ಯಾರಿಂದ ತೆಗೆದುಕೊಂಡಿದ್ದಾರೆ ಅಂತ ಅನ್ನುವಂಥದ್ದಕ್ಕೆ ಸಂಪೂರ್ಣವಾಗಿರುವಂತಹ ಆಧಾರಪೂರಿತವಾದ ಕೃತಿ ಚೌರ್ಯ ಅಲ್ಲ, ಇದು ಸಂಕಲನ. ಅದೇ ಬೇರೆ ಇದೇ ಬೇರೆ. ಈಗ ಭೀಮಾಶಂಕರ ಸ್ವಾಮಿಗಳು ಅಥವಾ ಪಂಚಪೀಠಾಧೀಶರಿಗೆ ಮೂಲ ಉದ್ದೇಶ ಏನಿದೆ ಅಂತಂದ್ರೆ, ಬಸವಣ್ಣನವರಿಗೆ ಗುರುತ್ವ ಬಿಟ್ಬಿಡಬಾರ್ದು, ತಾನು ಗುರು ಆಗಿ ಮೆರಿಬೇಕು, 4 ಜನರ ಹೆಗಲ್ ಮೇಲೆ ಮೆರಿಬೇಕು. ಅವರು ಮೂಢನಂಬಿಕೆಯನ್ನ ಹಾಗೇ ಸಮಾಜದಲ್ಲೇ ಬಿತ್ತಿರಬೇಕು. ಒಂದು ವೇಳೆ ಜನರಿಗೆ ಜ್ಞಾನ ಕೊಟ್ರೆ, ವಚನ ಸಾಹಿತ್ಯದ ಅರಿವು ಮೂಡಿಸಿದ್ರೆ ಜನ ಪ್ರಜ್ಞಾವಂತರಾಗ್ತಾರೆ. ಅವರನ್ನು ಹೆಗಲ್ ಮೇಲೆ ಹೊತ್ಕೊಂಡು ಮೆರೆಸೋದಿಲ್ಲ. ಅವಾಗ ವಚನ ಸಾಹಿತ್ಯದ ಅರಿವು ಕೊಡೋದಕ್ಕೆ ಇವ್ರು ಯಾರ್ರಿ? ಅದಕ್ಕೆ ಇವ್ರು ಅದು ಸರಿ ವಚನ ಸಾಹಿತ್ಯದ ಜನಗಳಿಗೆ ಅವ್ರ ಭಕ್ತರ ಒಂದು ಲೋಕ ಇದೆಯಲ್ಲ, ಹಾಗೇನೆ ಇರೋದು. ಅವ್ರು ಯಾರು ವಚನ ಸಾಹಿತ್ಯ ಸ್ವಲ್ಪ ಅಲ್ಲ, ಇದು ನಾವು ಚರ್ಚೆಯನ್ನ ಆಳವಾದಂತ ನೆಲೆಯಿಂದ ತೇಲಿಸುವಂತ ಲೆಕ್ಕಾಚಾರಕ್ಕೆ ತೆಗೆದುಕೊಂಡು ಹೋಗಬಾರದು. ನಾನು ಹೇಳ್ತೇನೆ, ಸಿದ್ಧಾಂತ ಶಿಖಾಮಣಿ ಅಂತ ಅನ್ನುವಂಥದ್ದು ಏಕೋತ್ತರ ಶತಸ್ಥಲ ಏನು ಪ್ರತಿಪಾದನೆ ಮಾಡಿದೆ, ವಚನಗಳ ಮೂಲದಲ್ಲಿರ್ತಕ್ಕಂಥದ್ದನ್ನ ಸಂಸ್ಕೃತದಲ್ಲಿ ಸಂಗ್ರಹ ಮಾಡಿರ್ತಕ್ಕಂಥದ್ದು ಅಂತ. ಇದೊಂದೇ ಪ್ರಯತ್ನ ಅಲ್ಲ. ಮರಿತೋಂಟದಾರ್ಯರು ಕೈವಲ್ಯ ಸಾರ ಅಂತ ಅನ್ನುವಂಥ ಕೃತಿಯನ್ನು ಮಾಡಿದ್ದಾರೆ. ಅವರು ಏನು ಮಾಡಿದ್ದಾರೆ ಅಂದ್ರೆ, ಪ್ರಾಮಾಣಿಕವಾಗಿ ಇದನ್ನ ಪ್ರತಿಪಾದನೆ ಮಾಡಲಿಕ್ಕೆ ಯಾವ್ಯಾವ ಶ್ಲೋಕವನ್ನ ಯಾವ್ಯಾವ ಪುಸ್ತಕದಿಂದ ತೆಗೆದುಕೊಂಡಿದ್ದೇವೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಈ ಕೃತಿಯಲ್ಲಿ ಎಲ್ಲಿಂದ ಆ ಶ್ಲೋಕಗಳನ್ನು ತೆಗೆದುಕೊಂಡಿದ್ದೇವೆ ಅಂತ ಅನ್ನುವಂಥ ಉಲ್ಲೇಖ ಇಲ್ಲ. ಆದ್ರೆ ವಾಸ್ತವವಾಗಿ ಈ ಕೃತಿ ಸಿದ್ಧಾಂತ ಶಿಖಾಮಣಿ ಇದು ಸರ್ವಶ್ರೇಷ್ಠವಾಗಿರುವಂತ 8ನೇ ಶತಮಾನದ ಗ್ರಂಥ ಇತ್ಯಾದಿಯಾಗಿ ಏನು ಕಲ್ಪನಾ ಲಹರಿಗಳು ಆಡ್ತಾ ಇದ್ವು, ಅದನ್ನ ಸಂಪೂರ್ಣವಾಗಿ ವಿಮರ್ಶೆ ಮಾಡಲಿಕ್ಕೋಸ್ಕರ ಈ ಗ್ರಂಥ ಸಂಪೂರ್ಣವಾಗಿ ವಿಮರ್ಶೆ ಮಾಡಿ ಬಂದಿರತಕ್ಕಂಥದ್ದು. ಇದರ ಬಗ್ಗೆ, ಇದರಲ್ಲಿರ್ತಕ್ಕಂಥ ಯಾವುದೇ ಕಾಮ ಪುಲ್ಸ್ಟಾಪಿನ ಬಗ್ಗೆ ಇದುವರೆಗೂ ನಮ್ಮ ಭೀಮಾಶಂಕರ ಶಿವಾಚಾರ್ಯರಾಗ್ಲಿ ಇನ್ನೊಬ್ಬರಾಗ್ಲಿ ಯಾರೂ ಸಹ ಇದು ಅಲ್ಲ ಅನ್ನೋದನ್ನ ಅಧಿಕೃತವಾಗಿ ವ್ಯಾಖ್ಯಾನಪೂರ್ಣವಾಗಿ ಗೊತ್ತಾಯ್ತು. ಇವಾಗ ನಾನು ಹಾಗೇನೆ ನಿಜಗುಣ ಅವರು ರಚಿತ ಆಗಿರ್ತಕ್ಕಂಥ ಕೈವಲ್ಯ ಪದ್ಧತಿ, ಆ ಕೈವಲ್ಯ ಪದ್ಧತಿಯಲ್ಲೂ ಕೂಡ ಈ ಪದ್ಧತಿ ಯಾವಾಗಿಂದ ನಡೆದುಕೊಂಡು ಬಂತು, ವಚನಗಳ ಆಧಾರಿತ ಜೀವನ ಕ್ರಮ ಹೇಗಿತ್ತು ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಅದಿರಲಿ, ಮೊನ್ನೆ ತಾನೇ ಒಂದು ಚರ್ಚೆಯನ್ನ ಮಾಡಿದ್ವಿ ನಾವು. ಅಕ್ಕ ಮಹಾದೇವಿ ಅವರ ಮೇಲೆ ಅತ್ಯಾಚಾರ ಆಗಿತ್ತು ಅಂತ ಯಾರೊಬ್ರು ಹೇಳಿಕೆಯನ್ನ ಕೊಟ್ಟಿದ್ರು, ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ವಿ. ಇವತ್ತು ಈ ರೀತಿಯಾದಂತಹ ಒಂದು ಇದು ಹೆಂಗೆ ಅಂದ್ರೆ, ಈ ಸುದ್ದಿಯನ್ನ ಸಾಯಕ್ ಬಿಡ್ತಾ ಇಲ್ಲ. ನಾವು ನೋಡೋ ರೀತಿನಲ್ಲಿ, ಮಾಧ್ಯಮದವರು ನೋಡೋ ರೀತಿನಲ್ಲಿ ಈ ಸುದ್ದಿಯನ್ನ ಲಿಂಗಾಯತ ಧರ್ಮವ, ವೀರಶೈವ ಧರ್ಮವ, ಈ ಒಂದು ಸುದ್ದಿಯನ್ನ ಸಾಯಕ್ ಬಿಡ್ತಾ ಇಲ್ಲ. ಕಾಲಕ್ಕೆ 3 ತಿಂಗಳಿಗೆ 2 ತಿಂಗಳಿಗೆ ಯಾರಾದರೂ ಒಬ್ರು ಉತ್ತರ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಸುಮ್ಮನೆ ಒಂದು ಮಾತನ್ನ ಹೀಗೆ ತೇಲಿ ಬಿಡ್ತಾರೆ, ನಾವು ಚರ್ಚೆ ಮಾಡ್ತೀವಿ. ಅದು ಈ ವ್ಯವಸ್ಥಿತ ಪಿತೂರಿ ಹಾಗಾದ್ರೆ ಆಗಿಂದನೂ ನಡ್ಕೊಂಡು ಬಂದಿದೆಯಾ ಅಂತ ತಾವೇನ್ ಹೇಳ್ತೀರಾ ಗುರು? ಒಂದ್ ಹೇಳ್ತೇನೆ, ಈ ವ್ಯವಸ್ಥಿತ ಪಿತೂರಿ ಪ್ರಾರಂಭ ಆದದ್ದು 1901ರ ನಂತರ, ಅದ್ರ ಮೊದಲಿಲ್ಲ. 1904ನೇ ಇಸ್ವಿಯಲ್ಲಿ ಹಾನಗಲ್ ಕುಮಾರಸ್ವಾಮೀಜಿಯವರು ಒಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಅಂತ ಸ್ಥಾಪನೆ ಮಾಡಿದ್ರು. ಅಂದಿಂದ ವೀರಶೈವ ಪದವನ್ನ ಬಳಸ್ಕೊಂತು ಸಮಾಜದಲ್ಲಿ ತೋರಿಸಿ ಗೊಂದಲವನ್ನು ಎಬ್ಬಿಸ್ತಾ ಇದ್ದಾರೆ. ಈಗಲೂ ಕೂಡ ನಂಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ಈ ಭೀಮಾಶಂಕರ ಲಿಂಗ ಶಿವಾಚಾರ್ಯ ಶ್ರೀಗಳ ತರಾನೇ ಬೇರೆ ಬೇರೆ ಅವರ ಅನುಯಾಯಿಗಳು ಅಥವಾ ಅವರ ವೈಚಾರಿಕತೆಯನ್ನು ಒಪ್ಪತಕ್ಕಂಥವ್ರು, ಅವ್ರು ಯಾರು ಕೂಡ ಇವತ್ತಿಗೂ ಬಸವಣ್ಣನವರು ನಮ್ಮ ಗುರುಗಳು ಅಂತ ಒಪ್ಪೋದಿಲ್ಲ. ಅವ್ರು ಯಾರು ಒಪ್ಪೋದಿಲ್ಲ. ಬಸವಣ್ಣವ್ರ ಗುರುಗಳಂತ ಒಪ್ಪೋದಿಲ್ಲ. ಈಗಿನ ಸಾಮಾನ್ಯ ಜಂಗಮ 500 ಜಾತಿ ಅಂತ ಹೇಳ್ಕೊಂಡವ್ರು ಕೂಡ ನಾನು ಗುರು, ಬಸವಣ್ಣ ಗುರು ಅಲ್ಲ ಅಂತ ಹೇಳ್ತಾರೆ. ಗುರುಗಳೇ, ಹಾಗಾದ್ರೆ ಸರಿಯಾಗಿ ಎಲ್ಲರೂ ಒಪ್ಪೋ ರೀತಿನಲ್ಲಿ ಯಾವುದು ಧರ್ಮ, ಯಾವುದು ಜಾತಿ ಹೇಳಿ ಕರೆಕ್ಟ್? ಜಾತಿ ಅಂದ್ರೆ ಕತ್ರಿ ಇದ್ದ ಹಾಗೆ ಅಲ್ಲ. ಯಾವುದು ಧರ್ಮ? ಲಿಂಗಾಯತ ಧರ್ಮವ, ವೀರಶೈವ ಧರ್ಮ? ಲಿಂಗಾಯತ ಧರ್ಮನೇ ನಿಜವಾಗಿ. ಲಿಂಗಾಯತ ಧರ್ಮ ಅಂತಕ್ಕಂಥದ್ದೇ ನಿಜ ಅನ್ನೋದನ್ನ ಒಪ್ತೀರಾ ತಾವು? ಹೌದು, ಲಿಂಗಾಯತವೇ ಧರ್ಮ, ವೀರಶೈವ ಅದರಲ್ಲಿ ಇರ್ತಕ್ಕಂಥ ಒಂದು ಜಾತಿ ಅಷ್ಟೇ. ವೀರ ನೋಡಿ, ಇದು ಇವಾಗ ಮತ್ತೊಂದು ಚರ್ಚೆಗೆ ವೀರಶೈವದಲ್ಲೇ ಬರ್ತಲ್ಲ, ಏನು ವೀರಶೈವದಲ್ಲೇ ಬರ್ತಾ ಸ್ಟಾರ್ಟಿಂಗ್ ಅಲ್ಲೇ ಮೊದಲಿಗೆ ಹೇಳಿದೆ ತಮಗೆ, ಸಾದರು ರೆಡ್ಡಿ ಪಂಚಮಸಾಲಿ ಗಾಣಿಗಳ ರೀತಿನಲ್ಲೇ ಇದು ಒಂದು. ಹಾಗಾದ್ರೆ ವೀರಶೈವ ಗುರುತಿಸಿದ್ದಾರೆ ಹಾಗಾದ್ರೆ ನಮ್ಮ ರಾಜ್ಯದ ಜನತೆ ಅಥವಾ ಬಸವಣ್ಣನವ್ರನ್ನ ಒಪ್ಪುವಂತಹ ಜನತೆ ಧರ್ಮದ ಅಡಿಯಲ್ಲಿ ಏನ್ ಬರೀಬೇಕು? ಲಿಂಗಾಯತ ಬರೆಸಬೇಕು ಅವರು. ಲಿಂಗಾಯತ ಅಂತ ಬರೀಬೇಕು. ಜಾತಿನಲ್ಲಿ ಏನ್ ಬರೀಬೇಕು? ಜಾತಿಯಲ್ಲಿ ಅವರ ಕಾಯಕ ಯಾವ್ದಿದೆಯೋ, ಕಾಯಕ ಅವರ ವಂಶದ ಕಾಯಕದ ನೆಲೆ ಏನಿದೆಯಲ್ಲ ಅದನ್ನ ಜಾತಿ ಅಂತ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಸೀಮೆನಲ್ಲಿ, ಮೈಸೂರು ಚಾಮರಾಜನಗರ ಸೀಮೆನಲ್ಲಿ
ಲಿಂಗಾಯತರು ಅಂತ ಹೇಳ್ತೀವಪ್ಪ. ಆದ್ರೆ ಅವ್ರು ಅವರೆಲ್ಲ ರೈತರು. ಹೌದು ಹೌದು, ಅವರನ್ನ ಪಂಚಮಸಾಲಿಗಳು Actually, ಅಂತ sir, ಅಲ್ಲ ಆ ತರ ಏನಿಲ್ಲ, ಅವೆಲ್ಲ ಉತ್ತರ ಕರ್ನಾಟಕದಲ್ಲಿ ಅಲ್ಲ, ಇರೋದು. ಹೇಳ್ತೀನಿ, ಆದ್ರೆ ಮೈಸೂರು ಪಂಚಮಸಾಲಿ ಭಾಗದಲ್ಲಿ ಅಂತ ಮಲೈ ಮಹಾದೇಶ್ವರರಿಂದ ಆ ಬಸವ ಧರ್ಮ ಲಿಂಗಾಯತ ಧರ್ಮ ಬಿತ್ತಲ್ಪಟ್ಟಿತ್ತು. ಅವಾಗ ಅವರು ಒಂದು ಕಲ್ಯಾಣ ಕ್ರಾಂತಿ ಆದ್ಮೇಲೆ ಶರಣರೆಲ್ಲ ಚದುರು ಹೋದ್ರು, ಬೇರೆ ಬೇರೆ ಕಡೆ ಹೋಗ್ಬಿಟ್ರು. ಅಲ್ಲಿ ಧರ್ಮ ಬೋಧನೆ ಮಾಡ್ಲಿಕ್ಕೆ ಸರಿಯಾದ ವ್ಯಕ್ತಿಗಳು ಸಿಗ್ಲಿಲ್ಲ. ಆದ್ರೆ ಮಲೈ ಮಹದೇಶ್ವರ ಏನ್ ಮಾಡಿದ್ರು, ಆ ಲಿಂಗಾಯತ ಧರ್ಮವನ್ನ ಮೈಸೂರು ಭಾಗದೆಲ್ಲ ಬಿತ್ತಿದ್ರು. ಅಲ್ಲಿ ಎಲ್ಲಾ ಜಾತಿಯವರು ಲಿಂಗಾಯತ ಅಂತ ಹೇಳ್ಕೊಳ್ತಾರೆ. ಅದು ಬಹಳ ಶ್ರೇಷ್ಠ. ನಮ್ಮ ಕರ್ನಾಟಕದಲ್ಲೂ ಅದೇ ಆಗಬೇಕಾಗಿದೆ. ಎಲ್ಲರೂ ಕೂಡ ತಮ್ಮ ಜಾತಿ ಕಾಲಮಲ್ಲಿ ಲಿಂಗಾಯತ ಅಂತಾನೆ ಎಲ್ಲಾ ಜಾತಿಯವರು ಲಿಂಗಾಯತ ಫಾಲೋ ಮಾಡ್ತಕ್ಕಂಥ. ಇಲ್ಲ ನೋಡಿ, ಒಂದ್ ಮಾತು ಹೇಳ್ತೀನಿ, ಐತಿಹಾಸಿಕವಾಗಿ ಇನ್ನೊಂದು ಮಾತು ಹೇಳ್ತೇನೆ. ಕಲ್ಯಾಣದ ಕ್ರಾಂತಿಯ ನಂತರ ಈ ಜನಸಾಮಾನ್ಯರ ನೆಲೆಯಿಂದ ಬಂದಿರತಕ್ಕಂಥ ಜನ ಬಸವಾನುಯಾಯಿಗಳೇನಿದ್ರು ಅವರು ಕಲ್ಯಾಣದಿಂದ ಖಾಲಿಯಾದ್ರು ಅಂತಂದ್ರೆ ಹರಳಯ್ಯನವರ ನೆಲೆಯಲ್ಲಿ. ಹರಳಯ್ಯನವರ ಹೆಸರಿನಲ್ಲಿ ಇವತ್ತು ಸಹ ಬಪ್ಪಗೌಡನಪುರದ ಹತ್ರ ಹರಳೆ ಅಂತನ್ನುವಂತ ಒಂದು ಗ್ರಾಮ ಇದೆ. ಈಗ ಆಯ್ತು, ಅಲ್ಲ ಸ್ವಲ್ಪ ಹೇಳ್ತೀನಿ. ಅಲ್ಲಿ ಬಂದಂತ ಬಸವಾನುಯಾಯಿಗಳು ಇವತ್ತು ಸಹ ಅಲ್ಲಿನ ನೀಲಗಾರರ ಪದ ಮತ್ತು ವ್ಯವಸ್ಥೆಗಳನ್ನ ನೀವು ನೋಡ್ತು ಅಂತಂದ್ರೆ ಬಸವಣ್ಣ ನೀಲಮ್ಮ ಇಬ್ಬರು ಬಿಟ್ಟು ಇನ್ಯಾರ ಬಗ್ಗೆಯೂ ಉಲ್ಲೇಖ ಇಲ್ಲ. ಮತ್ತೆ ಅಷ್ಟೇ ಅಲ್ಲ, ಅವರು ಗುರುವಿಲ್ಲದ ಗುಡ್ಡ ಅಂತ ಬಸವಣ್ಣನಿಗೆ ಹೇಳ್ತಾರೆ. ಬಸವಣ್ಣನಿಗೆ ಯಾರೂ ಗುರುಗಳಿಲ್ಲ. ಅವನು ಮಹಾಲಿಂಗಕ್ಕೆ ಭಗವಂತನಿಗೆ ಶರಣಾದ ಭಕ್ತನೇ ಹೊರತು ಯಾವ ಇನ್ನೊಬ್ಬ ಗುರುಗಳಿಗೆ ಶರಣಾದವನಲ್ಲ ಅಂತ ಅನ್ನುವಂತ ಉಲ್ಲೇಖ ಇದೆ. ಸರಿ ಗುರುಗಳೇ, ಇವಾಗ ನಾವು ಜನಗಳಿಗೆ ಇಷ್ಟು ಆಳವಾದ ವಿಚಾರಗಳು ಬೇಡ. ನಾನು ಹೇಳ್ತಾ ಇರೋದು, ಈಗ ನೀವು ಹೇಳಿದ್ರಲ್ಲ, ಇದನ್ನ ಎಲ್ಲರೂ ಒಪ್ಕೊಂಡ್ರು. ಏನಂತ ಧರ್ಮ ಉಲ್ಲೇಖನ ಮಾಡಬೇಕು ನಾವು ಫಾರಂ ನಲ್ಲಿ, ಯಾವ ಜಾತಿಯನ್ನ ಬರೀಬೇಕು ಅಂತ. ಇದನ್ನ ಒಪ್ಪದೇ ಇರೋರು ಕೆಲವರು ಇದ್ದಾರೆ. ಒಂದ್ ನಿಮಿಷ ತಾಳಿ. ನನ್ನ ಪ್ರಶ್ನೆ, ಜನಗಳಿಗೆ ಗೊಂದಲ ಇರೋದು ಇದೆಲ್ಲ ಅಲ್ಲ. ಅವ್ರು ಕೇಳಲ್ಲ, ಹರಳಯ್ಯ ಬೇಕಾಗಿಲ್ಲ ಅವ್ರಿಗೆ. ಅವ್ರಿಗಿರೋ ಸಿಂಪಲ್, ನಾನು ಫಾರಂ ನಲ್ಲಿ ಏನ್ ತುಂಬೇಕು ನಾನು ಅದನ್ನ ಹೇಳಿಸ್ತಾ ಇದೀನಿ. ಈಗ ನೀವ್ ಹೇಳಿದ್ರಿ ಧರ್ಮ ಅಂತಕ್ಕಂಥದ್ದು ಲಿಂಗಾಯತ ಬರಿಬೇಕು, ಜಾತಿ ಅನ್ನೋ ಜಾಗದಲ್ಲಿ ಅವರವರ ಕಸುಬನ್ನ ಬರಿಬೇಕು ಅಂತ ಹೇಳಿದ್ರಿ. ಅದು ಎದ್ರ ಸಲುವಾಗಿ ಅಂದ್ರೆ ಈ ರಾಜ್ಯ ಸರ್ಕಾರದ ಸವಲತ್ತಿಗಾಗಿ ಈಗ ಬರಿತಾ ಇದ್ದಾರೆ. ಆದ್ರೆ ನಾವು ಕೇಂದ್ರ ಸರ್ಕಾರದಿಂದ ಸ್ವತಂತ್ರ ಮಾನ್ಯತೆ ಪಡ್ಕೊಂಡ್ರೆ ಹೋರಾಟಗಳು ಯಾವಾಗ ಜಾಗೃತಿ ಮೂಡಿಸೋದು ಯಾವಾಗ? ಹಾಗಾದ್ರೆ ನಾವು ಮಾಡ್ತಾ ಇದ್ವಿ 20 ವರ್ಷ ಆಯ್ತು. ಈಗ ನಾವು ದಿಲ್ಲಿಗೆ ಹೋಗಾವ್ರದೇವಿ. ನಾವು ಡೆಲ್ಲಿಯಲ್ಲೂ 2 ಸಲ ಸಮ್ಮೇಳನಗಳನ್ನು ಮಾಡಿದೀವಿ. ಡೆಲ್ಲಿಯಲ್ಲಿ 2 ಸಲ ನಾವು ನಮ್ಮ ಮೆರವಣಿಗೆ ಅಲ್ಲಿ ಏನು ಜಂತರ್ ಮಂತರ್ ಅಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನು ಕೂಡ ಕೂತ್ಕೊಂಡಿದ್ವಿ. ನಮ್ಮ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಇದ್ದಾಗ ವರ್ಕ್ ಆಗಿದೆ. ಒಂದು ಪಾರ್ಟ್ ಆಯ್ತು. ಎರಡನೇ ಕಡೆ ಈ ರೀತಿ ಜನರಲ್ಲಿ ಗೊಂದಲವನ್ನ ಬಿತ್ತುತ್ತಾ ಇರತಕ್ಕಂಥವ್ರಿಗೆ ಏನ್ ಮಾಡ್ತೀರಾ? ನಾವು ಪ್ರತಿಭಟನೆ ಮಾಡ್ತೀವಿ, ಇದನ್ನ ಮಾಡ್ತಾ ಇದ್ದೀವಿ. ಅವರಿಗೆ ನಾವು ಕೋರ್ಟ್ ನಲ್ಲಿ ಕೇಸ್ ಹಾಕೋರಿದ್ದೇವೆ. ಭೀಮಾಶಂಕರ್ ಸ್ವಾಮೀಜಿ ಅವರ ವಿರುದ್ಧ ನಾವು ಕೋರ್ಟ್ ನಲ್ಲಿ ಕೇಸ್ ಕೂಡ ಫೈಲ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ ಮೂವರಿಗೂ ಕೂಡ ಧನ್ಯವಾದಗಳು. ಸೊ ಒಟ್ಟಾರೆ ಬಸವಣ್ಣನವರು ಒಂದು ಹೇಳಿದ್ರು, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ನಿಜವಾಗಿ ಬಸವಣ್ಣನವರನ್ನ ಗುರುಗಳು ಅಂತ ಒಪ್ಪಿಕೊಂಡಂತಹ ಅವರಿಂದ ಇಂಥ ಮಾತುಗಳು ಬರಬಾರದಿತ್ತು, ಬರೋದಿಲ್ಲ. ಆದರೆ ಬಸವಣ್ಣನವರು ಗುರುಗಳಲ್ಲ, ಗುರುಗಳು ನಾವಾಗಬೇಕು, ಬಸವಣ್ಣನ ತಲೆಯ ಮೇಲೆ ಕೈ ಇಡುವಂತವ್ರು ನಾವಾಗಬೇಕು ಅಂತಕ್ಕಂಥವರ ಹಿತಾಸಕ್ತಿ ಏನಿದೆ, ಆ ಹಿತಾಸಕ್ತಿಯನ್ನ ಖಂಡಿಸಿ ಸಾರ್ವತ್ರಿಕವಾಗಿ ಎಲ್ಲರೂ ಕೂಡ ಒಪ್ಕೊಳ್ಬೇಕು. ಲಿಂಗಾಯತ ಅಂತಕ್ಕಂಥದ್ದು ಧರ್ಮ ಅನ್ನೋದು ಇವತ್ತು ನಮ್ಮ ಚರ್ಚೆಯಲ್ಲಿ ಇವರೆಲ್ಲರ ಒಟ್ಟಾರೆಯ ಅಭಿಪ್ರಾಯವಾಗಿದೆ ಅಂತ ಹೇಳ್ತಾ ನಮ್ಮ ಇವತ್ತಿನ ಬಿಗ್ ಡಿಬೇಟ್ ಚರ್ಚೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.